ವಾರ್ತೆಗಳಿಗೆ ಸ್ವಾಗತ. ನಾನು ಅಮಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಮತ್ತೆ ಭೂಕುಸಿತ, ಹಾಸನ ಮಂಗಳೂರು ರೈಲು ಸೇವೆಯಲ್ಲಿ ವ್ಯತ್ಯಯ, ಪ್ರಯಾಣಿಕರ ಪರದಾಟ. ಬಿಜೆಪಿ ಜೆಡಿಎಸ್ ಸಮಾವೇಶಕ್ಕೆ ಹೊರಟ ವಾಹನಗಳಿಗೆ ಶಾಸಕ ಎಚ್ಪಿ ಸ್ವರೂಪ್ ಚಾಲನೆ. ಮತ್ತು ಬೇಲೂರಿನ ವಿಶ್ವವಿಖ್ಯಾತ ಪ್ರಸಿದ್ಧ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲಕ್ಕೆ ಯುನೆಸ್ಕೋ ನಿರ್ದೇಶಕರ ಭೇಟಿ. ವಾರ್ತೆಗಳ ವಿವರ. ಹಾಸನದಿಂದ ಮಂಗಳೂರಿಗೆ, ಮಂಗಳೂರಿನಿಂದ ಹಾಸನಕ್ಕೆ ತೆರಳುತ್ತಿದ್ದ ರೈಲುಗಳ ಸಂಚಾರ ಸ್ಥಗಿತವಾಗಿದ್ದು, ಸಕಲೇಶಪುರ, ಯಡಕುಮಾರಿ, ಶಿರವಾಗಿಲು, ಆಲೂರು ಸೇರಿ 6 ಕಡೆ ರೈಲು ನಿಂತಿವೆ. ಮಧ್ಯರಾತ್ರಿಯಿಂದ ದಿಢೀರ್ ರೈಲುಗಳು ಸ್ಥಗಿತಗೊಂಡಿದ್ದರಿಂದ ಸಾವಿರಾರು ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ರಾತ್ರಿ ಸಕಲೇಶಪುರ ಹಾಗೂ ಬಾಳುಪೇಟೆ ಮಧ್ಯಭಾಗದಲ್ಲಿ ರೈಲ್ವೆ ಹಳಿಗಳ ಮೇಲೆ ಭೂಕುಸಿತ ಉಂಟಾದ ಕಾರಣ ಪಟ್ಟಣದ ರೈಲು ನಿಲ್ದಾಣದಲ್ಲಿ ಬೆಂಗಳೂರಿನಿಂದ ಕಣ್ಣೂರಿಗೆ ಸಂಚರಿಸುತ್ತಿದ್ದ ರೈಲು ನಿಲುಗಡೆಯಾಗಿದ್ದು, ಸಾವಿರಾರು ಪ್ರಯಾಣಿಕರು ಇದರಿಂದ ತೀವ್ರ ತೊಂದರೆಗೆ ಒಳಗಾಗಿದ್ದಾರೆ. ಪಟ್ಟಣದ ಹೊರವಲಯದಲ್ಲಿರುವ ಹಂತನಮನೆ ಗ್ರಾಮದಲ್ಲಿ ರೈಲು ನಿಲ್ದಾಣವಿದ್ದು, ಪ್ರಯಾಣಿಕರು ತಮ್ಮ ಪ್ರಯಾಣಕ್ಕೆ ಬೇರೆ ದಾರಿ ಕಾಣದೆ ಹೈರಾಣಾಗಿದ್ದರು. ನೂರಾರು ಪ್ರಯಾಣಿಕರು ಹತ್ತಿರದ ಬಸ್ ನಿಲ್ದಾಣದ ವಿಳಾಸ ಆರಿಸಿಕೊಂಡು ತಮ್ಮ ಊರುಗಳಿಗೆ ತಲುಪಲು ಪ್ರಯತ್ನಿಸುತ್ತಿದ್ದರು. ಇದರ ಜೊತೆಗೆ ಇದೇ ಮೊದಲ ಬಾರಿಗೆ ರಾತ್ರಿಯಿಂದ ರೈಲು ನಿಲುಗಡೆಯಾಗಿರುವ ಕಾರಣ ಒಮ್ಮೆಲೆ ಸಾವಿರಾರು ಪ್ರಯಾಣಿಕರು ನಿಲ್ದಾಣದಲ್ಲಿ ಇಳಿದ ಕಾರಣ ಕುಡಿಯುವ ನೀರು, ಶೌಚಾಲಯ ಸೇರಿದಂತೆ ಯಾವುದೇ ಮೂಲಭೂತ ಸೌಕರ್ಯಗಳು ಸಿಗದೆ ಪರದಾಡಿದರು. ಈ ಕುರಿತು ಆಲೂರು ವರದಿಗಾರ ಆದಿಲ್ ನೀಡಿರುವ ವರದಿ. ಪಟ್ಟಣದ ರೈಲ್ವೆ ನಿಲ್ದಾಣ ಇಲ್ಲಿ ನಿನ್ನೆ ಏನು ಸಕಲೇಶಪುರದಲ್ಲಿ ಭೂಕುಸಿತ ಆಗಿದೆ, ಆ ಕಾರಣಕ್ಕಾಗಿ ಇಲ್ಲಿ ಕಾಸರಗೋಡು ಟ್ರೈನನ್ನು ಸ್ಟಾಪ್ ಮಾಡಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಸಾವಿರಾರು ಪ್ರಯಾಣಿಕರು ಈಗ ಈ ಒಂದು ತೊಂದರೆಯಿಂದ ಬಳಲ್ತಾ ಇದ್ದಾರೆ. ಈ ಸ್ಟೇಷನಲ್ಲಿ ನಿಲ್ಲಿಸಿರೋದ್ರಿಂದ ಇಲ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲ, ತಿಂಡಿ ಆಗಲಿ ಅಥವಾ ನೀರಿನ ಮೂಲಭೂತ ಸೌಕರ್ಯಗಳಿಲ್ಲ. ಏಕಕಾಲಕ್ಕೆ ಯಾವುದೇ ರೀತಿಯ ಅವಘಡಗಳಾಗಿ ಈ ರೀತಿ ರೈಲು ನಿಂತರೆ ಇಲ್ಲಿ ಯಾವುದೇ ರೀತಿಯಾದಂತಹ ನೀರಿನ ವ್ಯವಸ್ಥೆ ಆಗಲಿ, ಶೌಚಾಲಯದ ವ್ಯವಸ್ಥೆ ಆಗಲಿ ಇಲ್ಲ. ಸಾವಿರಾರು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನು ಮುಂದೆ ಈ ರೀತಿ ಯಾವುದೇ ರೀತಿಯಾದಂಥ ಅವಘಡಗಳಾದಲ್ಲಿ ಒಂದು ರೈಲ್ವೆ ಸ್ಟೇಷನ್, ತಾಲೂಕು ಕೇಂದ್ರವಾಗಿರುವಂಥ ಆಲೂರಿನಲ್ಲಿ ಒಂದು ರೈಲ್ವೆ ನಿಲ್ದಾಣ, ಸುಸಜ್ಜಿತ ರೈಲ್ವೆ ಲಕ್ಷಾಂತರ ರೂಪಾಯಿಗಳನ್ನು ವೆಚ್ಚ ಮಾಡಿ ಒಂದು ರೈಲ್ವೆ ನಿಲ್ದಾಣವನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ಒಂದು ಮೂಲಭೂತ ಸೌಕರ್ಯಗಳು ಇರಬೇಕು. ಪ್ರಯಾಣಿಕರು ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಇದು ಬೆಂಗಳೂರಿನ ಬಂದಿದ್ದೀವಿ, ಧರ್ಮಸ್ಥಳಕ್ಕೆ ಬರೋದಕ್ಕೆ. ಇದು ಹಾಸನದಲ್ಲಿ ಮಧ್ಯರಾತ್ರಿ 2 ಅವರು ನಮ್ಮ ಇದು ಸ್ಟಾಪ್ ಆಯಿತು. ಆಮೇಲೆ ನಮ್ಗೆ ಆಲೂರು ಬಂದಮೇಲೆ ಬಾಳಿಪೇಟೆಯಲ್ಲಿ ಭೂಕುಸಿತದಿಂದ ಇದು ಇಲ್ಲಿ 2 ಸ್ಟಾಪ್ ಆಗಿದೆ. ತುಂಬ ಜನ ಸಮಸ್ಯೆ ಆಗಿದೆ. ಆಮೇಲೆ ಸ್ವಲ್ಪ ಸಾಮಾಜಿಕ ಕಾರ್ಯ, ಬಿಸ್ಕೆಟ್ಟು, ಆಮೇಲೆ ನೀರೆಲ್ಲ ಕೊಟ್ಟು ತುಂಬ ಅದು ಕೆಲಸ ತುಂಬ ಶಾಖನೀಯ ಈ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ಕೆಲವು ಮೂಲಭೂತ ಸೌಕರ್ಯ ಸ್ವಲ್ಪ ಕಮ್ಮಿ ಇದೆ. ಆಮೇಲೆ ಭೂಕುಸಿತದಿಂದ ತುಂಬ ಜನ ಅಲ್ಲಿ ಸರ್ಪಸಂಕ್ರಾಂತಿ ಪೂಜೆಗೆ ತುಂಬ ಜನ, ಒಂದು 3-4 ಜನ ಈ ಪೂಜೆಗೆ ಅವರು ಪಾಲ್ಗೊಳ್ಳೋಕ್ಕಾಗ್ತಿಲ್ಲ. ಫ್ಯಾಮಿಲಿ ಎಲ್ಲ ಇದ್ದಾರೆ, ಒಬ್ಬರೇ ಇದ್ದಾರೆ. ತುಂಬ ಜನ ಬಸ್ಸಿಗೆ ಮೀಟ್ ಆಗುತ್ತೆ, ಬಸ್ಸಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದಾರೆ. ಇದರಿಂದ ಕೆಲವು ಈ ಥರ ಮುಂದೆ ಈ ಭೂಕುಸಿತ, ಮಣ್ಣು ಕುಸಿತ, ಆಮೇಲೆ ಮೊನ್ನೆ 5 ದಿನ ಸ್ಟಾಪ್ ಆಗಿತ್ತು. ಈಗ ನಮ್ಮ ಮಾಧ್ಯಮದಲ್ಲಿ ಆಮೇಲೆ ಪೇಪರಲ್ಲೆಲ್ಲ 2 ದಿನ ತೆರವು ಮಾಡಿದೆ ಅಂತ ಎಲ್ಲ ತಿಳ್ಕೊಂಡು ನಾವು ಅದಕ್ಕೆ ತಿಳ್ಕೊಂಡ್ಬಂದಿದ್ದು. ಹಿಂಗೆ ನೋಡಿದ್ರೆ ಈ ಥರ ಆಗಿದೆ. ಇನ್ಮೇಲೆ ಎಲ್ಲ ಫುಲ್ ತೆರವಾದ್ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ತೆರವುಗೊಳಿಸಿ ಈ ಥರ ತೊಂದರೆ ಆಗದಂತೆ ಅವರು ನಾವು ಬೆಂಗಳೂರಿಂದ ಬರ್ತಿರೋದು. ನಾವು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಿರೋದು. ಸಕಲೇಶಪುರದಲ್ಲಿ ಭೂಕುಸಿತ ಆಗಿ ನಮಗೆ ಹೋಗಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಇಲ್ಲಿ ಬಾತ್ರೂಮಿಗೆ ಮತ್ತು ವಾಶ್ರೂಮಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಇಲ್ಲಿ ಯಾವುದೇ ಥರದ ಅನುಕೂಲತೆಗಳು ಕಾಣ್ತಾ ಇಲ್ಲ. ವೀಕ್ಷಕರೇ, ನೋಡಿದ್ರಲ್ಲ ಯಾವ ರೀತಿ ಪ್ರಯಾಣಿಕರು ಇದನ್ನು ಈಗ ಪರಿಪಾಠಗಳು ಪಡ್ತಾ ಇದ್ದಾರೆ ಅಂತ ಹೇಳಿ. ಸಣ್ಣ ಮಕ್ಕಳು, ವೃದ್ಧರು, ತುಂಬ ದೂರದಿಂದ ಬಂದಂತಹ ಪ್ರಯಾಣಿಕರು ಇಲ್ಲಿದ್ದಾರೆ. ಅವರು ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಮುಂದೆ ಒಂದು ತಾಲೂಕು ಕೇಂದ್ರ ಆಗಿರೋದ್ರಿಂದ ಒಂದು ರೈಲ್ವೆ ನಿಲ್ದಾಣದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಿ ಈ ರೀತಿ ಪ್ರಯಾಣಿಕರು ಬಂದಲ್ಲಿ ಅವರಿಗೆ ಸಿಗಬೇಕಾದಂಥ ಮೂಲಭೂತ ಸೌಕರ್ಯಗಳು ಸಿಗಬೇಕು. ಈ ನಿಲ್ದಾಣದಲ್ಲಿ ಇನ್ನಷ್ಟು ಉತ್ತಮ ವ್ಯವಸ್ಥೆಗಳಾಗಲಿ ಅಂತ ಹೇಳ್ತಾ ನಾನು ಆದಿಲ್, ಅಮೋಕ್ ಟಿವಿ ನ್ಯೂಸ್, ಆಲೂರು. ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ಧ ಮೈಸೂರಿನಲ್ಲಿ ನಡೆಯುತ್ತಿರುವ ಬಿಜೆಪಿ ಜೆಡಿಎಸ್ ಸಮಾವೇಶಕ್ಕೆ ಹಾಸನ ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹೊರಟ ವಾಹನಗಳಿಗೆ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಪಕ್ಷದ ಬಾವುಟ ಪ್ರದರ್ಶಿಸಿ ಅಧಿಕೃತ ಚಾಲನೆ ನೀಡಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಅವರು ಎಚ್.ಡಿ. ಕುಮಾರಸ್ವಾಮಿ ಮತ್ತು ಬಿ.ಎಸ್. ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮತ್ತು ಅವರ ಆಶೀರ್ವಾದದಲ್ಲಿ ವಿಜಯೇಂದ್ರ ಮತ್ತು ನಿಖಿಲ್ ಕುಮಾರಸ್ವಾಮಿ ಸಾರಥ್ಯದಲ್ಲಿ ಕಳೆದ 1 ವಾರದಿಂದ ಪಾದಯಾತ್ರೆ ರ್ಯಾಲಿ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಗುತ್ತಿದ್ದು, ಮೈಸೂರಿನಲ್ಲಿ ಶನಿವಾರ ಅಂತ್ಯಗೊಳ್ಳುವ ಹಿನ್ನೆಲೆಯಲ್ಲಿ ಹಾಸನ ಮತ್ತು ಜಿಲ್ಲೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ವಾಹನದ ಮೂಲಕ ಪ್ರಯಾಣ ಮಾಡಲಾಗುತ್ತಿದೆ.
ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷವು ಒಗ್ಗಟ್ಟಿನಿಂದ ನಾವು ಪ್ರತಿಭಟನೆ ಮಾಡುವ ಮೂಲಕ ವಾಲ್ಮೀಕಿ ಹಗರಣ, ಮೂಡ ಹಗರಣ ಹೀಗೆ ಹಲವು ಹಗರಣಗಳಲ್ಲಿ ಭಾಗಿಯಾಗಿರುವ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸಲು ಅರ್ಹತೆ ಇಲ್ಲ. ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸುವ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರದ ಉದ್ದಕ್ಕೂ ಭಾರಿ ಭ್ರಷ್ಟಾಚಾರ ಮಾಡುವ ಮೂಲಕ ರಾಜ್ಯದ ಜನರಿಗೆ ವಂಚಿಸಿದೆ. ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದರ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಿಂದ ಸುಮಾರು 5 ರಿಂದ 7 ಸಾವಿರ ಜನ ಬರುತ್ತಿದ್ದಾರೆ ಎಂದು ಹೇಳಿದರು. ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮತ್ತು ಸನ್ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಅವರ ಆಶೀರ್ವಾದದೊಂದಿಗೆ ಸನ್ಮಾನ್ಯ ವಿಜಯೇಂದ್ರ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಸಾರಥ್ಯದಲ್ಲಿ ಏನು ಒಂದು ವಾರದಿಂದ ಏನು ನಮ್ಮ ಒಂದು ರ್ಯಾಲಿ ಮಾಡೋ ಮುಖಾಂತರ, ಪಾದಯಾತ್ರೆ ಮಾಡೋ ಮುಖಾಂತರ ಕಾಂಗ್ರೆಸ್ ಪಕ್ಷದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ, ಇವತ್ತು ಮೈಸೂರಲ್ಲಿ ಅಂತಿಮಗೊಳ್ತಿದೆ. ಇವತ್ತು ಹಾಸನದಿಂದ ಕೂಡ, ಹಾಸನ ಜಿಲ್ಲೆಯಿಂದ ಮತ್ತು ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಇವತ್ತು ನಾವೆಲ್ಲ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈ ಕೂಡಲೇ ನಾವೆಲ್ಲ ಏನು ನಮ್ಮ ಜೆಡಿಎಸ್ ಮತ್ತು ನಮ್ಮ ಬಿಜೆಪಿ ಒಂದು ಪಕ್ಷದಿಂದ ಒಗ್ಗಟ್ಟಿನಿಂದ ನಾವು ಪ್ರತಿಭಟನೆ ಮಾಡೋ ಮುಖಾಂತರ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ನಾವು ಪ್ರತಿಭಟನೆ ಮಾಡೋ ಮುಖಾಂತರ ಇವತ್ತು ಸಿದ್ದರಾಮಯ್ಯ ಅವರು ಏನು ವಾಲ್ಮೀಕಿ ಜಯಂತಿಲಿ ಆಗಂತ ಹಗರಣ ಮತ್ತು ಮೂಡಲ್ಲಿ ಆಗಂತ ಹಗರಣದ ಒಂದು ವಿಚಾರವಾಗಿ ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಅಂತ ನಿಮ್ಮ ಮೂಲಕ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಕೂಡ ಹಾಸನ ಕ್ಷೇತ್ರದಿಂದ ಬಂದು ಇವತ್ತು ಪ್ರತಿಭಟನೆಗೆ ಬೆಂಬಲ. ಜಿಲ್ಲೆಯಿಂದ ಸುಮಾರು ನಾವು 90ಕ್ಕಿಂತ ಹೆಚ್ಚು ಬಸ್ಸನ್ನು ಮಾಡ್ತಾ ಇದ್ದೀವಿ. ಸುಮಾರು 5,000 ರಿಂದ 7,000 ಜನ ಜೆಡಿಎಸ್ ಕಾರ್ಯಕರ್ತರು ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಬರ್ತಾ ಇದ್ದಾರೆ. ನಾನು ಯಾರ ಬಗ್ಗೆಯೂ ಕೂಡ ಚರ್ಚೆ ಮಾಡುವುದಕ್ಕೆ ಹೋಗುವುದಿಲ್ಲ. ಮುಖ್ಯವಾಗಿ ನಮಗೆ ಪಕ್ಷ ಮತ್ತು ಪಕ್ಷದ ಮುಖಂಡರು ಎಚ್.ಡಿ. ದೇವೇಗೌಡರು ಮತ್ತು ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣನವರು ನಮಗೆ ಯಾವ ರೀತಿ ಸೂಚನೆ ಕೊಡುತ್ತಾರೆ ಆ ಮೂಲಕ ನಡೆಯುತ್ತೇವೆ. ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದಿಂದ ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ. ಆ ವಿಚಾರವಾಗಿ ಮಾತ್ರ ಮಾತನಾಡಲಾಗುವುದು ಎಂದು ಕಳೆದ 2 ದಿನಗಳ ಹಿಂದೆ ಮಂಡ್ಯದಲ್ಲಿ ಜೆಡಿಎಸ್ ಬಿಜೆಪಿ ಸಮಾರಂಭದ ನಂತರ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಜೆ ಗೌಡರ ಫ್ಲೆಕ್ಸ್ ಬ್ಯಾನರ್ಗಳಿಗೆ ಬೆಂಕಿ ಹಾಕಿ ಸುಟ್ಟು ಹಾಕಿದ ಪ್ರಶ್ನೆಯೊಂದಕ್ಕೆ ಶಾಸಕರು ಉತ್ತರಿಸಿ ಪ್ರಶ್ನೆಗೆ ವಿರಾಮ ಹೇಳಿದರು. ನಾನು ಯಾರ ಬಗ್ಗೆನೂ ಕೂಡ ಚರ್ಚೆ ಮಾಡಕ್ಕೆ ಹೋಗಲ್ಲ. ಯಾಕೆಂದ್ರೆ ನಮಗೆ ಮುಖ್ಯವಾಗಿ ನಮಗೆ ಪಕ್ಷ ಮತ್ತು ನಮ್ಮ ಪಕ್ಷದ ಮುಖಂಡರು ಸನ್ಮಾನ್ಯ ಕುಮಾರಣ್ಣವರು ಮತ್ತು ದೇವೇಗೌಡರು ಮತ್ತು ರೇವಣ್ಣವರು ನಮಗೆ ಯಾವ ರೀತಿ ಅವರು ನಮಗೆ ಸೂಚನೆ ಕೊಟ್ಟಿದ್ರೆ ಆ ಸೂಚನೆ ಮುಖಾಂತರ ನಾವು ನೀಡಲಿಕ್ಕೆ ಬಯಸ್ತೇವೆ. ಈಗ ನಾನು ನಮ್ಮ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದಿಂದ ಏನು ಹೊಂದಾಣಿಕೆ ಮಾಡಿಕೊಂಡಿದ್ರೆ ಆ ಹೊಂದಾಣಿಕೆ ವಿಚಾರವಾಗಿ ಮಾತ್ರ ಮಾತಾಡ್ತೇನೆ. ನಾನು ಒಬ್ಬರು ವ್ಯಕ್ತಿ ಪರವಾಗಿ ನಾನು ಮಾತಾಡ್ತೇನೆ. ಈ ಸಂದರ್ಭದಲ್ಲಿ ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮಹಳ್ಳಿ ನಾಗರಾಜ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದೇವೇಗೌಡ, ಮಾಧ್ಯಮ ವಕ್ತಾರ ರಘು ಹೊಂಗೇರಿ, ಜೆಡಿಎಸ್ ಮುಖಂಡರಾದ ವಾಸು, ಸೋಮು, ದಸ್ತಾಗಿರ್, ಕುಮಾರ್, ಪ್ರದೀಪ್, ಭಾನುಪ್ರಕಾಶ್ ಉಪಸ್ಥಿತರಿದ್ದರು. ವಿಶ್ವ ಪಾರಂಪರಿಕ ಪಟ್ಟಿಗೆ ಬೇಲೂರು ಶ್ರೀ ಚನ್ನಕೇಶವ ದೇಗುಲ ಹಾಗೂ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯದ ಸೇರಿದ್ದು ದೇವಾಲಯಕ್ಕೆ ಯುನೆಸ್ಕೋ ನಿರ್ದೇಶಕರಾದ ಪ್ಯಾರಿಸ್ನ ಡಾಕ್ಟರ್ ಲಜಾರೆ ಫ್ಲೋನಾಡೋ ಅಸಾಮು ಹಾಗೂ ಎಲಿಜಿಬ್ಲೆಟ್ ಕ್ರಿಸ್ಟಿಯನ್ ಡೋಮಸ್ ಭೇಟಿ ನೀಡಿ ಶಿಲ್ಪಕಲೆಯನ್ನು ಕಣ್ಣು ತುಂಬಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಅವರು ಇದೊಂದು ವಿಶಿಷ್ಟ ಶಿಲ್ಪಕಲೆಯನ್ನು ಹೊಂದಿರುವ ದೇಗುಲ, ಅತ್ಯದ್ಭುತವಾದ ಕಲೆ, ನಾಟ್ಯ ಸೇರಿದಂತೆ ಎಲ್ಲ ಕಲಾಕೃತಿಗಳಿಂದ ವಿಶ್ವದ ಹಲವು ಭಾಗಗಳಿಂದ ಪ್ರವಾಸಿಗರು ಬರುತ್ತಿದ್ದಾರೆ. 2023ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಹೊಯ್ಸಳೇಶ್ವರ ದೇವಾಲಯವಾದ ಬೇಲೂರು ಮತ್ತು ಹಳೇಬೀಡನ್ನು ಪಟ್ಟಿಗೆ ಸೇರ್ಪಡೆಗೊಂಡಿರುವುದರಿಂದ ಮುಂದಿನ ದಿನಗಳಲ್ಲಿ ವಿಶ್ವ ಮಾನ್ಯತಾ ಪಟ್ಟಿಗೆ ಸೇರ್ಪಡೆಗೊಳ್ಳಲಿದೆ. ನಂತರ ಮಾತನಾಡಿದ ಯುನೆಸ್ಕೋ ಉಪ ಆಯುಕ್ತರಾದ ಜ್ಯೋತಿ ಹೊಸಗ್ರಹಾರ, ವಿಶ್ವ ಮಾನ್ಯತೆ ಪಟ್ಟಿಯ 46ನೇ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ಇಲ್ಲಿಗೆ ಆಗಮಿಸಿದ್ದು, ಬೇಲೂರು, ಹಳೇಬೀಡು ದೇಗುಲಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿರುವುದರಿಂದ ಸ್ಥಳೀಯ ಅಧಿಕಾರಿಗಳ ಹಾಗೂ ದೇಗುಲಗಳ ಸಂಕ್ಷಿಪ್ತ ಮಾಹಿತಿ, ದೇವಾಲಯದ ಅಕ್ಕಪಕ್ಕ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕೆಂಬ ಮಾಹಿತಿಯನ್ನು ಈಗಾಗಲೇ ಸಿದ್ಧಪಡಿಸಲಾಗಿದ್ದು ಅದನ್ನು ಪರಿಶೀಲಿಸಲು ಇಲ್ಲಿಗೆ ಬಂದಿದ್ದೇವೆ. ಇದೊಂದು ವಿಶಿಷ್ಟವಾದ ಕಲಾಕೃತಿ ಹೊಂದಿರುವ ಅದ್ಭುತವಾದ ದೇವಾಲಯ. ಇದನ್ನು ಮುಂದಿನ ಪೀಳಿಗೆಗೆ ಸಂರಕ್ಷಿಸುವುದು ನಮ್ಮೆಲ್ಲರ ಹೊಣೆ ಎಂದು ಹೇಳಿದರು. Happy to visit this important temple, which was recognized as a UNESCO World Heritage Site last year in September 2023 in Riyadh in Saudi Arabia. And the World Heritage community and the UNESCO community is very proud that both the government and the local administration and the temple authorities have been working together to maintain this
important World Heritage, which is not only now a site which belongs to Belur, but it belongs to the whole India, and it belongs now to the whole world. Wow. So now you are protecting it for the human. ಇದೇ ವೇಳೆ ದೇವಾಲಯಕ್ಕೆ ಮತ್ತು ಹಾಗೂ ಪ್ರವಾಸೋದ್ಯಮ ಇಲಾಖೆಗೆ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಎಂಬುದರ ಬಗ್ಗೆ ಆಯುಕ್ತರಿಗೆ ತಹಸೀಲ್ದಾರ್ ಎಂ ಮಮತಾ ಹಾಗೂ ದೇವಾಲಯದ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಡಾಕ್ಟರ್ ನಾರಾಯಣಸ್ವಾಮಿ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಪುರಾತತ್ವ ಇಲಾಖೆಯ ಗೌತಮ್, ನಾಗರಾಜ್, ಜ್ಞಾನೇಶ್, ದೇಗುಲದ ಕಾರ್ಯನಿರ್ವಾಹಕ ಅಧಿಕಾರಿ ಯೋಗೇಶ್, ತಾಲೂಕು ಪಂಚಾಯಿತಿ ಇಒ ಸತೀಶ್, ವೃತ್ತ ನಿರೀಕ್ಷಕ ಸುಬ್ರಹ್ಮಣ್ಯ, ಪಿಎಸ್ಐ ಪ್ರವೀಣ್ ಕುಮಾರ್, ಡಾಕ್ಟರ್ ಶ್ರೀವತ್ಸ ಎಸ್ ವಟ್ಟಿ, ಆರೋಗ್ಯಾಧಿಕಾರಿ ಲೋಹಿತ್, ನಾಗರಾಜ್ ಹಾಜರಿದ್ದರು. 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಆಚರಿಸಲು ಎಲ್ಲ ಇಲಾಖೆಯ ಮುಖ್ಯಸ್ಥರು, ಜನಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳು, ಮಾಧ್ಯಮದವರು ಸಹಕಾರ ನೀಡಬೇಕು ಎಂದು ತಾಲೂಕು ದಂಡಾಧಿಕಾರಿ ಕೆಕೆ ಕೃಷ್ಣಮೂರ್ತಿ ತಿಳಿಸಿದರು. ತಾಲೂಕು ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವ ಹಾಗೂ ದಿವಂಗತ ಡಿ ದೇವರಾಜು ಅರಸ್ ಜನ್ಮ ದಿನಾಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಆಗಸ್ಟ್ 15ರ ಬೆಳಗ್ಗೆ ಭಾರತಾಂಬೆಯ ಭಾವಚಿತ್ರದೊಂದಿಗೆ ಮಹಾತ್ಮ ಗಾಂಧಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ಮೆರವಣಿಗೆಯು ಪಟ್ಟಣದ ಚೆನ್ನಂಬಿಕಾ ವೃತ್ತದಿಂದ ಪೇಟೆ ಮುಖ್ಯ ರಸ್ತೆಯಲ್ಲಿ ಸಾಗಿ ಹಾಸನ ಮೈಸೂರು ರಸ್ತೆಯ ಅಂಬೇಡ್ಕರ್ ವೃತ್ತದಿಂದ ಜಯಚಾಮರಾಜೇಂದ್ರ ವೃತ್ತದ ಮಹಾತ್ಮ ಗಾಂಧಿ ಬಳಿಯಿಂದ ಅರಕಲಗೂಡು ರಸ್ತೆ ಮಾರ್ಗವಾಗಿ ಬಯಲು ರಂಗಮಂದಿರದಲ್ಲಿ ಸಮಾವೇಶಗೊಳ್ಳುವುದು. ಪುರಸಭೆಯ ವತಿಯಿಂದ ಪಟ್ಟಣದಲ್ಲಿ ಗಾಂಧಿ ವೃತ್ತ, ಅಂಬೇಡ್ಕರ್ ವೃತ್ತ, ಜಗಜೀವನ್ ರಾಮ್ ವೃತ್ತದಲ್ಲಿ ಪುರಸಭೆಯ ಕಟ್ಟಡಗಳ ಮೇಲೆ ವಿದ್ಯುತ್ ದೀಪಾಲಂಕಾರ ಮಾಡುವುದು. ಸರ್ಕಾರಿ ನಿಯಮಾವಳಿಯಂತೆ ಸರ್ಕಾರ ಗೌರವಗಳೊಂದಿಗೆ ಧ್ವಜಾರೋಹಣ ಹಾಗೂ ಅವರೋಹಣ ಮಾಡಲು ಆರಕ್ಷಕ ಹಾಗೂ ಅಗ್ನಿಶಾಮಕ, ಗೃಹರಕ್ಷಕ ದಳದವರಿಗೆ ಸಿದ್ಧತೆ ಮಾಡಿಕೊಳ್ಳಲು ತಿಳಿಸಿದರು. ಸ್ವಾತಂತ್ರ್ಯ ದಿನಾಚರಣೆಯನ್ನು, ಅದರಲ್ಲೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ತಾಲೂಕು ಮಟ್ಟದಲ್ಲಿ ಅರ್ಥಗರ್ಭಿತವಾಗಿ ಅದ್ದೂರಿಯಾಗಿ ಆಚರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಸಹಕಾರ ಬೇಕಾಗ್ತದೆ ಹಾಗೂ ಮಾಧ್ಯಮ ಮಿತ್ರರ ಸಹಕಾರ ಬೇಕಾಗ್ತದೆ. ನಮ್ಮೆಲ್ಲರ ಸಹಕಾರದೊಂದಿಗೆ ಮತ್ತು ಸೂಕ್ತ ರೀತಿಯ ಸಲಹೆ ಸೂಚನೆಗಳನ್ನು ನಾನು ಪಡ್ಕೊಂಡು 15/8/2024ರಂದು ಸ್ವಾತಂತ್ರ್ಯ ದಿನಾಚರಣೆ ಏನು ನಮ್ಮ ಬಯಲು ರಂಗಮಂದಿರದಲ್ಲಿ ನಡೆಯುತ್ತೆ, ಅದಕ್ಕೆ ನಾವು ತಯಾರಾಗಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ನಾವು ಪ್ರತಿಯೊಂದು ಇಲಾಖೆಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಕಾರ್ಯಕ್ರಮ ನಡೆಯುವ ಸ್ಥಳ ಮತ್ತು ವೇಳೆ ನಮ್ಮ ಬಯಲು ರಂಗಮಂದಿರ ಆಗಿರುತ್ತದೆ. ಬೆಳಿಗ್ಗೆ 8 ಗಂಟೆಗೆ ಚೆನ್ನಂಬಿಕಾ ವೃತ್ತದಿಂದ ಹೊರಟು ಅಂಬೇಡ್ಕರ್ ವೃತ್ತ, ಗಾಂಧಿ ವೃತ್ತ, ಅರಕಲಗೂಡು ರಸ್ತೆ ಮುಖಾಂತರ ಬಾಬು ಜಗಜೀವನ್ ರಾಮ್ ವೃತ್ತದ ಮೂಲಕ ನಾವು ಮೆರವಣಿಗೆಯನ್ನು ಬಂದು ಅಲ್ಲಿ ಸಮಾವೇಶ ಮಾಡಿ ಸನ್ಮಾನ್ಯ ಶಾಸಕರ ಸಮ್ಮುಖದಲ್ಲಿ, MP ಸಾಹೇಬರ ಸಮ್ಮುಖದಲ್ಲಿ, ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ, ನಾಗರಿಕರ ಸಮಕ್ಷಮ, ಎಲ್ಲ ಪತ್ರಕರ್ತರ ಮಿತ್ರರ ಸಮಕ್ಷಮ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಹೇಳ್ಕೊಂಡು ಸ್ವಾತಂತ್ರ್ಯ ಚಳವಳಿಗೆ ಭಾರತೀಯರನ್ನು ಒಗ್ಗೂಡಿಸಲು ವಂದೇ ಮಾತರಂ ಗೀತೆಯನ್ನು ಹಾಡಲಾಗುತ್ತಿತ್ತು ಎಂದು ಭಾರತ ಸೇವಾ ದಳದ ಜಿಲ್ಲಾ ಸಮಿತಿ ಸದಸ್ಯ ಮಹೇಶ್ ತಿಳಿಸಿದರು. ಅರಕಲಗೂಡು ಪಟ್ಟಣದ ಬಿಜೆಎಸ್ ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದ ಅವರು, ಭಾರತೀಯ ಧ್ವಜವನ್ನು ರಾಷ್ಟ್ರೀಯತೆ ಮತ್ತು ಸ್ವಾತಂತ್ರ್ಯವನ್ನು ಸಂಕೇತಿಸಲು ವಿನ್ಯಾಸಗೊಳಿಸಲಾಗಿದೆ ಮತ್ತು ಅಳವಡಿಸಲಾಗಿದೆ. ರಾಷ್ಟ್ರಧ್ವಜದ ಮೇಲ್ಭಾಗವನ್ನು ಕೇಸರಿ ಬಣ್ಣವನ್ನು ಬಳಸಿ ವಿನ್ಯಾಸಗೊಳಿಸಲಾಗಿದೆ. ಇದು ರಾಷ್ಟ್ರದ ಧೈರ್ಯ ಮತ್ತು ನಿಸ್ವಾರ್ಥತೆಯನ್ನು ಸೂಚಿಸುತ್ತದೆ. ಇದು ಹಿಂದೂ, ಬೌದ್ಧ ಮತ್ತು ಜೈನ ಧರ್ಮಗಳ ಸಾಮಾನ್ಯ ಮತ್ತು ಧಾರ್ಮಿಕವಾಗಿ ಮಹತ್ವದ ಬಣ್ಣವಾಗಿದೆ. ಧ್ವಜದ ಎಲ್ಲ 3 ಅಡ್ಡಪಟ್ಟಿಗಳು ಕೇಸರಿ, ಬಿಳಿ ಮತ್ತು ಹಸಿರು ಸಮಾನ ಗಾತ್ರದಲ್ಲಿರುತ್ತವೆ. ಅಶೋಕ ಚಕ್ರವು 24 ಸಮ ಅಂತರದ ಕಡ್ಡಿಗಳನ್ನು ಹೊಂದಿದೆ ಎಂದು ಹೇಳಿದರು. ಬೇರೆ ತರ ಮಾಡಕ್ ಹೋಗಬಾರದು. ಅದು ಆಸ್ ಇಟ್ ಈಸ್ ಏನಿದೆ ಅದರ ಪ್ರಕಾರನೇ 48ರಿಂದ 52 ಸೆಕೆಂಡ್ಗಳ ಅಂತರದಲ್ಲಿ ರಾಷ್ಟ್ರಗೀತೆಯನ್ನು ನಾವು ಹಾಡಬೇಕು. ಮತ್ತೆ ರಾಷ್ಟ್ರಗೀತೆಗೆ ಹೇಗೆ ಗೌರವವನ್ನು ಸಲ್ಲಿಸಬೇಕು? ನಾನು ಸಾಕ್ತಾ ಇದ್ದೀನಿ, ಅವರು ರಾಷ್ಟ್ರಗೀತೆ ಹಾಡ್ತಾ ಇದ್ದಾರೆ, ನನ್ನೊಟ್ಟಿಗೆ ನಾನು ಏನೋ ಕೆಲಸ ಮಾಡ್ಕೊಂಡು ಏನೋ ಕುಣ್ಕೊಂಡು ಆಟ ಆಡ್ಕೊಂಡು ಹೋಗ್ತಾ ಇರಬಾರ್ದು. ಆ ರಾಷ್ಟ್ರಗೀತೆ ನನ್ನ ಕಿವಿಗೆ ಕೇಳಿಸ್ತಾ ಇದೆ ಅಂತ ಗೊತ್ತಾದ ತಕ್ಷಣನೇ ನಾನು ಅಲ್ಲಿ ನಿಂತು ಆ ರಾಷ್ಟ್ರಗೀತೆಗೆ ಗೌರವವನ್ನು ಕೊಟ್ಟು ಮುಂದೆ ಹೋಗ್ಬೇಕು. ಇದು ಭಾರತೀಯನಾದಂಥ ನನ್ನ ಕರ್ತವ್ಯ. ಅದನ್ನ ಫಸ್ಟ್ ನಾವು ಪಾಲನೆ ಮಾಡಬೇಕಾಗತ್ತೆ. ಆಯ್ತು, ಒಂದು ವೇಳೆ ನಾನು ತುರ್ತು ಬಸ್ ಬಂದಿದೆ, ಬಸ್ ಹತ್ತಬೇಕು, ಟ್ರೈನ್ ಬಂದಿದೆ, ಟ್ರೈನ್ ಹತ್ತಬೇಕು, ರಾಷ್ಟ್ರಗೀತೆ ಸ್ಟಾರ್ಟ್ ಆಗ್ತಾ ಇದೆ, ಪೂರ್ತಿ ರಾಷ್ಟ್ರಗೀತೆ ಮುಗಿಯೋರು ನಿಂತ್ಕೊಂಡ್ರೆ ಬಸ್ ಮಿಸ್ ಆಗುತ್ತೆ, ಟ್ರೈನ್ ಮಿಸ್ ಆಗುತ್ತೆ. ಅಲ್ಲೊಂದು ಎಕ್ಸ್ಕ್ಯೂಸ್ ಇದೆ ನಿಮಗೆ. ಸ್ಟಾರ್ಟಿಂಗ್ 4 ಲೈನ್ಸ್,
ಮೊದಲಿನ 4 ಸಾಲುಗಳಿಗಾದರೂ ನಿಂತು ಗೌರವವನ್ನು ಕೊಟ್ಟು ನನ್ನ ಕೆಲಸಕ್ಕೆ ನಾನು ಹೋಗ್ಬೋದು. ಸಮಯ ಇದ್ರೆ ಪೂರ್ತಿ ನಿಂತು ಗೌರವವನ್ನು ಕೊಟ್ಟು ಹೋಗಬೇಕು. ಈ ರೀತಿಯಾಗಿ ನಾವು ರಾಷ್ಟ್ರಗೀತೆಗೆ ಗೌರವವನ್ನು ನಾವು ಸಲ್ಲಿಸಬೇಕಾಗತ್ತೆ. ಇನ್ನು ಉಳಿದಂತೆ ಮುಖ್ಯವಾದ ಅಂಶ ನಮ್ಮ ರಾಷ್ಟ್ರಧ್ವಜ. ನೀವು ಆ ಧ್ವಜವನ್ನು ನೋಡ್ತಿದ್ದ ಹಾಗೇನೆ ಭಕ್ತಿ ಉಕ್ಕಬೇಕು, ಅದರ ಮೇಲೆ ಪ್ರೀತಿ ಬೆಳಿಬೇಕು, ಗೌರವ ಬೆಳಿಬೇಕು. ಅದನ್ನು ಕೇವಲ ಒಂದು ಬಟ್ಟೆ ಅಂತ ಅನ್ಕೋಬಾರ್ದು. ಅದನ್ನ ತಮ್ಮೆಲ್ಲರಿಗೂ ಗೊತ್ತಿದೆ, ಇತಿಹಾಸದಲ್ಲೆಲ್ಲ ಓದಿರ್ತೀರ. ಅದೊಂದು ಧ್ವಜ ಸಂಪಾದನೆ ಮಾಡಲಿಕ್ಕೆ ಎಷ್ಟೆಲ್ಲ ರಾಷ್ಟ್ರ ನಾಯಕರು ತಮ್ಮ ಪ್ರಾಣವನ್ನ ಮುಡುಪಾಗಿಟ್ಟಿದ್ದಾರೆ. ಅವರೆಲ್ಲರ ಶ್ರಮದಿಂದ, ಅವರೆಲ್ಲರ ಹೋರಾಟದಿಂದ ಬಂದಂತಹ ಧ್ವಜ ಅದು. ನಾವು ಕೇವಲ ಅದನ್ನು ಕಾಪಾಡಿಕೊಂಡ್ರೆ ಸಾಕು. ಇವತ್ತು ಆ ನಿಟ್ಟಿನಲ್ಲಿ ರಾಷ್ಟ್ರಧ್ವಜಕ್ಕೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗತ್ತೆ. ಏನು ನಮ್ಮ ಸಂವಿಧಾನ ಜಾರಿಗೆ ಬಂತು ಅವತ್ತೇ ನಮ್ಮ ಧ್ವಜ ನೀತಿ ಸಂಹಿತೆ, ಯಾಕೆಂದ್ರೆ ಧ್ವಜಕ್ಕೆ ತನ್ನದೇ ಆದಂಥ ನೀತಿಗಳಿದ್ದಾವೆ. ನಾವು ಏನ್ ತಿಳ್ಕೊಂಡಿದ್ದೀವಿ, ಸಂವಿಧಾನ ಅಷ್ಟೇ ತಿಳ್ಕೊಂಡಿದ್ದೀವಿ. ಧ್ವಜಕ್ಕೆ ಎಷ್ಟು ನಿಯಮಗಳಿದಾವೆ ಅಂದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ರಾಷ್ಟ್ರಧ್ವಜಕ್ಕೆ ಅಗೌರವ ಆದರೆ, ರಾಷ್ಟ್ರಗೀತೆಗೆ ಅಗೌರವ ಆದರೆ, ನಮ್ಮ ಸಂವಿಧಾನಕ್ಕೆ ನಾವು ಅಪಚಾರ ಮಾಡಿದರೆ ಸುಮಾರು 5 ರಿಂದ 7 ವರ್ಷಗಳ ಕಾಲ ಜೈಲು ಶಿಕ್ಷೆ. ನಾನ್ ಬೇಲೆಬಲ್, ಬೇಲೆ ಇಲ್ಲ ಅದಕ್ಕೆ. ಆ ತರದ ಶಿಕ್ಷೆಗಳು ಇದಾವೆ. ಹಾಗಾಗಿ ನಾವೆಲ್ಲರೂ ಕೂಡ ತುಂಬಾ ಎಚ್ಚರಿಕೆಯಿಂದ ಅದನ್ನು ವಹಿಸಬೇಕು. ಇದೀಗ ಜಾಹೀರಾತು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. Bhima Shubha Varamahalakshmi Festival from 2nd to 18th August. On silver, save up to rupees 2,500 per kg and get an additional cashback of rupees 2,500 per kg. On diamond, get flat rupees 7,000 off per carat plus 1 gram free gold coin with every carat. You can also get up to 10% off on gold rate. So what are you waiting for? Available at all Bhima Jewelers showrooms. TNC apply. Day Home Furniture and Interior, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಪೂರ್ವಿಕಾದಲ್ಲಿ ಆಕರ್ಷಕ ಸೇಲ್ ಬಂದಾಯಿತು. ನಿಮಗೆ ಇಷ್ಟ ಇರೋ ಮೊಬೈಲ್ ಖರೀದಿಸಿ ಹಾಗೂ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ. ಮಹೇಂದ್ರ XUV 3XO ಕಾರ್, 55 ಇಂಚ್ ಸ್ಮಾರ್ಟ್ ಟಿವಿ, AC, ಲ್ಯಾಪ್ಟಾಪ್, ಡಬಲ್ ಡೋರ್ ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಸ್ಮಾರ್ಟ್ ಫೋನ್, ಸ್ಮಾರ್ಟ್ ವಾಚ್, ಏರ್ ಕೂಲರ್, ಮಿಕ್ಸರ್ ಗ್ರೈಂಡರ್, ಪೆಡೆಸ್ಟಲ್ ಫ್ಯಾನ್ ಅಂತ 10 ಕೋಟಿವರೆಗೂ ಬಹುಮಾನ ಗೆಲ್ಲಿರಿ. ಈ ಆಫರ್ ಆಗಸ್ಟ್ 18ರವರೆಗೆ ಮಾತ್ರ. ಈಗಲೇ ಪೂರ್ವಿಕಾ ಶೋರೂಮ್ಗೆ ಭೇಟಿ ಕೊಡಿ. ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ.
ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಅರಳಪೇಟೆ ರಸ್ತೆ ಬಳಿ ಇರುವ ಹಳೆಯ ಶ್ರೀ ಬಸವೇಶ್ವರ ಸಮುದಾಯ ಭವನ ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ನೂತನ ನಿರ್ಮಾಣಕ್ಕೆ ವಾಸ್ತು ಪೂಜೆಯನ್ನು ಶ್ರೀ ತಣ್ಣೀರುಹಳ್ಳಿ ಮಠದ ಮಠಾಧೀಶರಾದ ಶ್ರೀ ವಿಜಯಕುಮಾರ ಸ್ವಾಮೀಜಿ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು. ಶ್ರೀ ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷ ಬಿಪಿ ಐಸಾಮೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ಶ್ರೀ ತಣ್ಣೀರುಹಳ್ಳಿ ಮಠದ ಮಠಾಧೀಶರಾದ ಶ್ರೀ ವಿಜಯಕುಮಾರ ಸ್ವಾಮೀಜಿ ಅಧ್ಯಕ್ಷತೆಯಲ್ಲಿ ಹಾಸನ ವೀರಶೈವ ಲಿಂಗಾಯತ ವತಿಯಿಂದ ನಮ್ಮ ಶ್ರೀ ಬಸವೇಶ್ವರ ಸಮುದಾಯ ಭವನದ ನೂತನ ನಿರ್ಮಾಣದ ವಾಸ್ತುಪೂಜೆ ನೆರವೇರಿದೆ. ಇನ್ನು 1.5 ವರ್ಷದೊಳಗೆ ಸಮುದಾಯ ಭವನದ ಕಾರ್ಯ ಯಾವ ತಡೆಯಿಲ್ಲದೆ ನೆರವೇರಲಿ ಎಂದು ಎಲ್ಲರೂ ಆಶಿಸುತ್ತೇವೆ. ಎಲ್ಲರ ಆಸೆಯಂತೆ ನೂತನ ಭವನ ನಿರ್ಮಾಣಕ್ಕೆ ಇವತ್ತು ಗಳಿಗೆ ಕೂಡಿ ಬಂದಿದೆ ಎಂದರು. ತನುಮನ ಧನದಿಂದ ಎಲ್ಲರ ಸಹಕಾರ ಅಗತ್ಯವಿದ್ದು 1976ರಲ್ಲಿ ಈ ಬಸವೇಶ್ವರ ಕಲ್ಯಾಣ ಮಂದಿರ ನಿರ್ಮಾಣವಾಗಿತ್ತು. ಇದುವರೆಗೂ 3000ಕ್ಕೂ ಹೆಚ್ಚು ಮದುವೆಗಳು ಹಾಗೂ ಇತರೆ ಸಮಾರಂಭಗಳು ನೆರವೇರಿದ್ದು ಇಲ್ಲಿಯವರೆಗೂ ವಿವಿಧ ಮಠದ ಸ್ವಾಮೀಜಿಗಳು, ರಾಜಕಾರಣಿಗಳು ಬಂದು ಹೋಗಿದ್ದಾರೆ. ಈಗ ಈ ಕಲ್ಯಾಣ ಮಂಟಪವನ್ನು ಹೊಸದಾಗಿ ನಿರ್ಮಾಣ ಮಾಡಬೇಕಾಗಿದೆ. ಸುಮಾರು 3.5 ಕೋಟಿ ವೆಚ್ಚದಲ್ಲಿ ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪವು ನೂತನವಾಗಿ ನಿರ್ಮಾಣವಾಗಲಿದ್ದು, ಕೆಳಭಾಗದಲ್ಲಿ ಊಟದ ಮನೆ, ಮೇಲ್ಭಾಗದಲ್ಲಿ ಮದುವೆ ಹಾಲ್ ನಿರ್ಮಾಣ ಮಾಡುವ ಯೋಜನೆ ಮಾಡಿಕೊಂಡಿರುವುದಾಗಿ ಹೇಳಿದರು. ಹಾಸನ ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ವತಿಯಿಂದ ನಮ್ಮ ಬಸವೇಶ್ವರ ಸಮುದಾಯ ಭವನದ ಒಂದು ವಾಸ್ತು ಪೂಜೆಯನ್ನ ಶ್ರೀ ತಣ್ಣೀರುಹಳ್ಳಿ ಶ್ರೀಗಳ ಅಧ್ಯಕ್ಷತೆಯಲ್ಲಿ ವರ್ಷದೊಳಗಡೆ ಈ ಬಸವೇಶ್ವರ ಸಮುದಾಯ ಭವನದ ಕಾರ್ಯ ನಿರ್ವಿಘ್ನವಾಗಿ ನಡೆಯಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಆಶಿಸ್ತೇವೆ. ಮತ್ತು ತಾವೆಲ್ಲರೂ ಕೂಡ ಅನೇಕ ವರ್ಷಗಳಿಂದ ಆಗಬೇಕು ಈ ಕಾರ್ಯ ಆಗಬೇಕು ಅಂತ ಹೇಳಿ ಎಲ್ಲರ ಆಸೆ ಇತ್ತು. ಆ ಕಾರ್ಯ ಇವತ್ತು ಕೂಡಿ ಬಂದಿದೆ. ಶ್ರೀ ತಣ್ಣೀರುಹಳ್ಳಿ ಮಠದ ಮಠಾಧೀಶರಾದ ಶ್ರೀ ವಿಜಯಕುಮಾರ ಸ್ವಾಮೀಜಿ ಮಾತನಾಡಿ, ಹಾಸನದಲ್ಲಿ ಲಿಂಗಾಯತ ಸಮಾಜದವರೆಲ್ಲ ಸೇರಿ ಬಸವೇಶ್ವರ ಸಮಾಜದ ಹಳೆ ಕಟ್ಟಡ ಭೂಮಿ ಪೂಜೆಯನ್ನು ನೆರವೇರಿಸಿ 3.5 ರಿಂದ 4 ಕೋಟಿ ರುಗಳ ವೆಚ್ಚದಲ್ಲಿ ಅಂದಾಜಿನ ಸಮುದಾಯ ಭವನದ ಪೂಜೆ ನೆರವೇರಿದೆ. ಸುಮಾರು 48 ವರ್ಷಗಳ ಕಾಲ ಈ ಕಲ್ಯಾಣ ಮಂಟಪವು ಜನಸೇವೆಗಾಗಿ ಮಾದರಿಯಾಗಿದೆ. ಈ ಹಳೆ ಕಟ್ಟಡ ಶಿಥಿಲವಾಗಿರುವುದರಿಂದ ಹೊಸ ಕಟ್ಟಡ ನಿರ್ಮಾಣ ಮಾಡುವುದರಿಂದ ಭೂಮಿ ಪೂಜೆಯನ್ನು ಮಾಡಲಾಗಿದೆ ಎಂದು ಹೇಳಿದರು. ಹಾಸನ ಜಿಲ್ಲೆಯ ಸಮಾಜ ಬಾಂಧವರು, ಲಿಂಗಾಯತ ಸಮಾಜ ಬಾಂಧವರೆಲ್ಲರೂ ಸೇರಿ ನಮ್ಮ ಬಸವೇಶ್ವರ ಸಮುದಾಯ ಭವನದ ಹಳೆಯ ಕಟ್ಟಡ ಜೀರ್ಣೋದ್ಧಾರವನ್ನು ಇವತ್ತು ಭೂಮಿ ಪೂಜೆಯ ಮೂಲಕ ಸುಮಾರು 3.5 ಕೋಟಿಯಿಂದ 4 ಕೋಟಿ ಅಂದಾಜಿನ
ಈ ಗುದ್ದಲಿ ಪೂಜೆಯ ಮುಖಾಂತರ ಸಮಾಜದ ಸುಮಾರು 48 ವರ್ಷಗಳ ಕಾಲ ಈ ಕಲ್ಯಾಣ ಮಂಟಪ ಜನಸೇವೆಗಾಗಿ ಈ ಜನ ಸಮುದಾಯಕ್ಕೆ ಮಾದರಿಯಾಗಿದೆ. ಅದರಂತೆ ಮುಂದಿನ ಈ ಸಮುದಾಯ ಭವನ ಶಿಥಿಲವಾಗಿರೋದ್ರಿಂದ ಈ ಕಟ್ಟಡದ ಭೂಮಿ ಪೂಜೆಯನ್ನು ಎಲ್ಲ ಸಮಾಜ ಬಾಂಧವರು ಅಂದರೆ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಬಾಂಧವರು ಕೈ ಜೋಡಿಸಿ ಈ ಕಲ್ಯಾಣ ಮಂಟಪವನ್ನು ಅಭಿವೃದ್ಧಿಪಡಿಸಿ ನಿರ್ವಿಘ್ನವಾಗಿ ನಡೆಯಲಿ. ಈ ಸಂದರ್ಭದಲ್ಲಿ ಅಖಿಲ ಭಾರತ ಶ್ರೀ ವೀರಶೈವ ಲಿಂಗಾಯತ ಸಂಘದ ಜಿಲ್ಲಾ ಅಧ್ಯಕ್ಷ ಪರಮೇಶ್, ಹಾಸನ ಜಿಲ್ಲಾ ಶ್ರೀ ವೀರಶೈವ ಸಂಘದ ಅಧ್ಯಕ್ಷ ಬಿಪಿ ಐಸಾಮೇಗೌಡ, ಉಪಾಧ್ಯಕ್ಷ ಬಿಎಂ ಭುವನಾಕ್ಷ, ನಂಜುಂಡಪ್ಪ, ಕಿರಣ್ ಕುಮಾರ್ ಹೊಸಮನಿ, ಕಾರ್ಯದರ್ಶಿ ಇಎಂ ರುರಕುಮಾರ್, ಸಹ ಕಾರ್ಯದರ್ಶಿ ಎಚ್ ಮಲ್ಲಿಕಾರ್ಜುನ್, ಜಂಟಿ ಕಾರ್ಯದರ್ಶಿ ಬಿವಿ ಲತೀಶ್ ಕುಮಾರ್, ಖಜಾಂಚಿ ಕೆಎಚ್ ತೀರ್ಥಪ್ರಸಾದ್ ಉಪಸ್ಥಿತರಿದ್ದರು. ವರಮಹಾಲಕ್ಷ್ಮಿ ಹಬ್ಬ ಮತ್ತು ಸ್ವರ್ಣಗೌರಿ ಹಬ್ಬದ ಪ್ರಯುಕ್ತ ವಿಶೇಷ ಮತ್ತು ಸೀಮಿತ ಅವಧಿಯ ಕೊಡುಗೆಯಾಗಿ ಸಾರ್ವಜನಿಕರಿಗೆ ಹೆಚ್ಚಿನ ಬಡ್ಡಿದರರ ವಾಸವಿ ಸಮೃದ್ಧಿ ಡಿಪಾಸಿಟ್, ವಾಸವಿ ಅಕ್ಷಯ ಡಿಪಾಸಿಟ್ ಮತ್ತು ಇತರ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದು ಶ್ರೀ ವಾಸವಾಂಬ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಎನ್ ಗೌತಮ್ ತಿಳಿಸಿದರು. ಬ್ಯಾಂಕ್ನ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶ್ರೀ ವಾಸವಾಂಬ ಕೋಆಪರೇಟಿವ್ ಬ್ಯಾಂಕ್ 24/3/1912ರಲ್ಲಿ ಅರಕಲಗೂಡಿನ ಸಹಕಾರಿ ಧುರೀಣರಾದ ಶ್ರೀ ಎ.ವಿ. ನಂಜುಂಡಶೆಟ್ಟಿ ಅವರ ಅಮೃತ ಹಸ್ತದಿಂದ ಸ್ಥಾಪಿತವಾಗಿತ್ತು. ಇದೀಗ ಸತತ 112 ವರ್ಷಗಳ ಕಾಲ ಶತಮಾನೋತ್ಸವವನ್ನು ಆಚರಿಸಿ ಮುನ್ನುಗ್ಗುತ್ತಿದ್ದು, ಜನತೆಯ ಮತ್ತು ಗ್ರಾಹಕರ ನಂಬಿಕೆ ಮತ್ತು ವಿಶ್ವಾಸ ಅರ್ಹತೆಗೆ ಪಾತ್ರವಾಗಿ ನಡೆದುಕೊಂಡು ಬಂದಿದೆ. ವಾರ್ಷಿಕವಾಗಿ ಪ್ರಸ್ತುತ 1927.26 ಕೋಟಿ ರೂಪಾಯಿಗಳ ವಹಿವಾಟು ನಡೆಸುವ ಮೂಲಕ ಹಾಸನ ಜಿಲ್ಲೆಯ ಅತ್ಯಂತ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾಗಿದೆ ಎಂದು ಹೇಳಿದರು. ನಾನು ವಾಸವಾಂಬ ಬ್ಯಾಂಕಿನ ಅಧ್ಯಕ್ಷರಾಗಿ ಈಗ 5 ತಿಂಗಳಾಗಿದೆ. ಈ ಬಗ್ಗೆ ಬ್ಯಾಂಕಿನ ಹೊಸ ಸ್ಕೀಮ್ಸ್ ಬಗ್ಗೆ ತಮಗೆಲ್ಲ ತಿಳಿಸ್ಕೊಡ್ಲಿಕ್ಕೆ ಈ ಸಭೆ ಕರೆದಿರೋದು. ಈ ನಮ್ಮ ಬ್ಯಾಂಕ್ ಶುರುವಾಗಿದ್ದು 1912ನೇ ಇಸ್ವಿಲಿ. ಇಂದಿಗೆ 113 ವರ್ಷ ಆಯಿತು. ಈ 113 ವರ್ಷದಲ್ಲಿ ಮೊದಲನೇ ಬ್ರಾಂಚ್ ಆಗಿ ಶತಮಾನೋತ್ಸವದ ಸವಿನೆನಪಿಗಾಗಿ ಅರ್ಕಲ್ಗೂಡ್ ಬ್ರಾಂಚ್ನ ಓಪನ್ ಮಾಡಿದ್ವಿ. ಅದು ಕಳೆದ ವರ್ಷ 10 ವರ್ಷ ಪೂರೈಸಿದೆ. ಕಳೆದ ವರ್ಷ ಡಿಸೆಂಬರಲ್ಲಿ ಚಂದ್ರಪಟ್ಟಣ ಬ್ರಾಂಚ್ ಓಪನ್ ಮಾಡಿದ್ವಿ. ಅದು ಸತತವಾಗಿ 8 ತಿಂಗಳಾಯಿತು ಅದು ಓಪನ್ ಆಗಿ. ಈ ಸಂದರ್ಭದಲ್ಲಿ ನಮ್ಮ ಬ್ಯಾಂಕು ಓಪನ್ ಮಾಡೋಕ್ಕೆ ಕಾರಣಕರ್ತರಾದಂಥ ಎ.ವಿ. ನಂಜುಂಡಶೆಟ್ಟರನ್ನ ಸ್ಮರಿಸ್ಕೊತೀವಿ. ಹಾಗೂ ಮಾಜಿ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಸಿಬ್ಬಂದಿ, ಕಾರ್ಯಕಾರಿ ಮಂಡಳಿ ಹಾಗೂ ಹಾಲಿ ಸದಸ್ಯರುಗಳಿಗೆಲ್ಲ ತುಂಬ ಹೃತ್ಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ ಈಗ ನಮ್ಮ ಬ್ಯಾಂಕಿನ ಹೊಸ ಸ್ಕೀಮ್ಸ್ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ಈ ವರಮಹಾಲಕ್ಷ್ಮಿ ಹಾಗೂ ಸ್ವರ್ಣಗೌರಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಒಂದು 3 ಸ್ಕೀಮ್ ಬಿಡುಗಡೆ ಮಾಡಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ವಾಸವಿ ಸಮೃದ್ಧಿ ಡಿಪಾಸಿಟ್ ಅಂತ. ಇದರಲ್ಲಿ 444 ದಿನಗಳಿಗೆ ಲಾಕಿಂಗ್ ಪೀರಿಯಡ್ ಆಗಿ ಇಟ್ಟರೆ 8.25% ಬಡ್ಡಿ ಕೊಡ್ತೀವಿ. ಅದಕ್ಕೆ ಸೀನಿಯರ್ ಸಿಟಿಸನ್ಗೆ 0.05% ಎಕ್ಸ್ಟ್ರಾ ಕೊಡ್ತೀವಿ. ಆಮೇಲೆ ಅದಾದಮೇಲೆ ವಾಸವಿ ಅಕ್ಷಯ ಡಿಪಾಸಿಟ್ ಅಂತ ಇನ್ನೊಂದು ಮಾಡಿದ್ದೀವಿ. ಅದು ಬಂದು 777 ದಿನಕ್ಕೆ 7.77 ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತೀವಿ. ಅದಕ್ಕೆ ಸೀನಿಯರ್ ಸಿಟಿಸನ್ಗೆ 8.27 ಕೊಡ್ತೀವಿ. ಇನ್ನೊಂದು ಉನ್ನತ ಹಿರಿಯ ನಾಗರಿಕರು ಅಂತ ಇನ್ನೊಂದು ಹೊಸದಾಗಿ ಸೂಪರ್ ಸೀನಿಯರ್ ಸಿಟಿಸನ್ಸ್ ಅಂತ, ಅದಕ್ಕೆ ಫ್ಲಾಟ್ 9% ಬಡ್ಡಿ ದರ ನಿಗದಿಪಡಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್.ಆರ್. ಮೂರ್ತಿ ಅವರು, ಬ್ಯಾಂಕ್ ಆರ್ಥಿಕವಾಗಿ ಸದೃಢವಾಗಿದ್ದು ಪ್ರಗತಿ ಪಥದಲ್ಲಿ ಮುನ್ನಡೆಯುತ್ತಿದೆ. ಬ್ಯಾಂಕ್ 119.70 ಕೋಟಿ ರುಗಳ ಠೇವಣಿ ಹೊಂದಿದ್ದು 93.56 ಕೋಟಿ ರೂಪಾಯಿಗಳನ್ನು ಸಾಲ ಮತ್ತು ಅಡ್ವಾನ್ಸ್ ನೀಡಲಾಗಿದೆ. ವಾರ್ಷಿಕ ವಹಿವಾಟು 1927.26 ಕೋಟಿ ರು ಆಗಿದ್ದು 36.31 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಲಾಗಿದೆ. ಎನ್ಪಿಎ ಶೇಕಡ 0.76% ಇದ್ದು ಬ್ಯಾಂಕ್ನ ನಿವ್ವಳ ಲಾಭ 1.82 ಕೋಟಿ ರುಗಳಾಗಿದೆ. ಬ್ಯಾಂಕ್ ಕಾಲಕ್ಕೆ ತಕ್ಕಂತೆ ಬ್ಯಾಂಕ್ ಸಂಪೂರ್ಣ ಕಂಪ್ಯೂಟರೀಕೃತವಾಗಿದೆ. ಉನ್ನತ ಮಟ್ಟದ ಇಂಟರ್ನೆಟ್ ಬ್ಯಾಂಕಿಂಗ್ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ವಿಶ್ವಶ್ರೇಷ್ಠ ಸೇವೆಯನ್ನು ಗ್ರಾಹಕರಿಗೆ ನೀಡುವಲ್ಲಿ ಸದಾ ಒಂದು ಹೆಜ್ಜೆ ಮುಂದೆ ಇಡುತ್ತಿದೆ ಎಂದು ಹೇಳಿದರು.
ನಮ್ಮ ಹತ್ರ ಡೆಪಾಸಿಟ್ಸು 120 ಕೋಟಿ ಇದೆ. ಮತ್ತು ನಾವು ಲೆಂಡಿಂಗ್ ಮಾಡಿರೋದು ಅಂದರೆ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ 93 ಕೋಟಿ ಕೊಟ್ಟಿದ್ದೀವಿ. ಮತ್ತು ನಮ್ಮ ಆನ್ಯಲ್ ಟ್ರಾನ್ಸಾಕ್ಷನ್ ಟರ್ನ್ ಓವರ್ ಬಂದು 1930 ಕೋಟಿವರೆಗೂ ಇದೆ. ಮತ್ತು ನಾವು ನಮ್ಮ ಬ್ಯಾಂಕಿಂದ ಬೇರೆ ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ಸು ಒಂದು 36 ಕೋಟಿ ಇನ್ವೆಸ್ಟ್ ಮಾಡಿದ್ದೀವಿ. ಮತ್ತು ನಮ್ಮದು ನೆಟ್ NPA ಬಂದು 1% ಒಳಗಡೆ ಇದೆ, ಅಂದರೆ 0.76 ಇದೆ. ಮತ್ತು ನೆಟ್ ಪ್ರಾಫಿಟ್ ಬಂದು 1,82,00,000 ಇದೆ. ಆಫ್ಟರ್ ಆಲ್ ಟ್ಯಾಕ್ಸಸ್ಸು ಮತ್ತು ಪ್ರಾವಿಷನ್ಸ್ ಎಲ್ಲ ಡಿಡಕ್ಷನ್ ಆದಮೇಲೆ ನೆಟ್ ಪ್ರಾಫಿಟ್ ಇದೆ. ಮತ್ತು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಬಂದು 4.58 ಇದೆ. ಇದು ನಮ್ಮ ಬ್ಯಾಂಕಿನ ಪ್ರಗತಿ. ಇವಾಗ ನಾವು ಡಿಜಿಟಲೈಸೇಷನ್ ಅಲ್ಲಿ ಪೂರ್ತ ಇಂಟರ್ನೆಟ್ ಬ್ಯಾಂಕಿಂಗ್ ಒಂದು ಬಿಟ್ಟು ಇನ್ನೆಲ್ಲ ಫೆಸಿಲಿಟೀಸು ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಎನ್ ಸುಭಾಷ್, ನಿರ್ದೇಶಕರುಗಳಾದ VA ಕೃಷ್ಣ, NG ಮುಕುಂದ, N ಕಿರಣ್, S ರೋಹಿತ್, HS ಸ್ಪಂದನ್, ಹೊಳೆನರಸೀಪುರ ಶಾಖೆ ವ್ಯವಸ್ಥಾಪಕ MP ದಿನೇಶ್ ಮತ್ತು ಬ್ಯಾಂಕ್ನ ಸಿಬ್ಬಂದಿ ವರ್ಗದವರಾದ N ರವಿಚಂದ್ರನ್, ಶ್ರೀನಿವಾಸ್, ಆಶೀಶ್, ನವೀನ್ ಉಪಸ್ಥಿತರಿದ್ದರು. ಪುಟಾಣಿ ಮಕ್ಕಳು ಸೈನಿಕರ ಸಮವಸ್ತ್ರವನ್ನು ಧರಿಸಿ ಭಾರತ ಮಾತಾ ಕಿ ಜೈ ಎಂಬ ಘೋಷಣೆ ಕೂಗುತ್ತಾ ಗಮನ ಸೆಳೆದರು. ಪ್ರತಿ ವರ್ಷ ಜುಲೈ 26ರಂದು ಆಚರಿಸಲಾಗುವ ಕಾರ್ಗಿಲ್ ವಿಜಯ್ ದಿವಸ್ ಕಾರ್ಯಕ್ರಮವನ್ನು ಜುಲೈ 26ರಂದು ಆಚರಿಸಬೇಕಾಗಿತ್ತು. ಆದರೆ ತಾಲೂಕಿನಲ್ಲಿ ಅತಿಯಾದ ಮಳೆಯ ಕಾರಣದಿಂದ ಅಂದು ಜಿಲ್ಲಾಡಳಿತ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಕಾರ್ಗಿಲ್ ವಿಜಯೋತ್ಸವ ಮಾಡಲು ಸಾಧ್ಯವಾಗದ ಕಾರಣ ಮಕ್ಕಳು ಸಾಮೂಹಿಕವಾಗಿ ಸೈನಿಕರ ಸಮವಸ್ತ್ರವನ್ನು ಧರಿಸುವ ಮೂಲಕ ರೋಟರಿ ಸಂಸ್ಥೆಯ ನರ್ಸರಿ ವಿಭಾಗದ ಮಕ್ಕಳಿಗಾಗಿ ಆಯೋಜಿಸಲಾಗಿದ್ದ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಪುಟಾಣಿ ಮಕ್ಕಳು ಸಮವಸ್ತ್ರದೊಂದಿಗೆ ಉತ್ಸಾಹದಿಂದ ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತ್ತೆ ಭೂಕುಸಿತ, ಹಾಸನ ಮಂಗಳೂರು ರೈಲು ಸೇವೆಯಲ್ಲಿ ವ್ಯತ್ಯಯ, ಪ್ರಯಾಣಿಕರ ಪರದಾಟ. ಬಿಜೆಪಿ ಜೆಡಿಎಸ್ ಸಮಾವೇಶಕ್ಕೆ ಹೊರಟ ವಾಹನಗಳಿಗೆ ಶಾಸಕ HP ಸ್ವರೂಪ್ ಚಾಲನೆ. ಮತ್ತು ಬೇಲೂರಿನ ವಿಶ್ವವಿಖ್ಯಾತ ಪ್ರಸಿದ್ಧ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲಕ್ಕೆ ಯುನೆಸ್ಕೋ ನಿರ್ದೇಶಕರ ಭೇಟಿ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.